ಬಾಸ್ ನೋಡ್ತಿದ್ರಾ ಈ ಕಡೆ? ಹಾ ನೋಡ್ತೀವಿ. ಇವಾಗ ಇನ್ನೇನ್ ಬಿಗ್ ಬಾಸ್ ಸೀಸನ್ 12 ಬರ್ತಾ ಇದೆ. ಮೊದಲು ಸುದೀಪ್ ಅವ್ರು ಮಾಡಲ್ಲ ಅಂತ ಹೇಳಿದ್ರು. ಅವಾಗ ಏನ್ ಅನ್ಸಿತ್ತು ನಿಮ್ಗೆ? ಯಾರು ಮಾಡಬಹುದು ಅಂತ ಏನಾದ್ರು ಒಂದು ಗೆಸ್ ಮಾಡಿದ್ರಾ? ಇಲ್ಲ, ನಾವು ಅವರೇ ಮಾಡಬೇಕು ಅಂತ ನಮ್ಮ ಆಸೆ. ಇವಾಗ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದರಿಂದ ನಂಗೆ ತುಂಬ ಖುಷಿ ಇದೆ. ಈಗ ಈ ಬರೋ ಸೀಸನ್ ಇಷ್ಟು ಸೀಸನ್ ನೋಡಿದೀನಿ ಅಂತ ಹೇಳಿದಿರಾ, ಅಂದ್ರೆ ನಿಮ್ಗೆ ಯಾವ ಒಂದು ಸೀಸನ್ ಅಂದ್ರೆ ಇವ್ರು ಇದ್ದಿದ್ದ ಸೀಸನ್ ತುಂಬಾ ಚೆನ್ನಾಗಿತ್ತು ಅಂತ? ನಮಗೆ ಫಸ್ಟ್ ಸೀಸನ್ ಬಹಳ ಇಷ್ಟ. ಫಸ್ಟ್ ಸೀಸನ್ ಬಹಳ ಇಷ್ಟ. ಅದ್ ಬಿಟ್ರೆ ಮತ್ತೆ 10 ಸೀಸನ್ ಮತ್ತೆ ಲಾಸ್ಟ್ ಸೀಸನ್. ಈಗ ಮುಂದೆ ಬರುವಂತ ಒಂದು ಸೀಸನ್ ಅಲ್ಲಿ ಯಾರು ಇದ್ರೆ ಚೆನ್ನಾಗಿರುತ್ತೆ? ಕಾಂಟ್ರವರ್ಸಿ ಜಾಸ್ತಿ ಮಾಡಿರೋರ ಅಥವಾ ಯಾವ ತರ ಬರ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ನಮಗೆ ಗೆಸ್ ಹಂಗೇನಿಲ್ಲ, ಅವರೇ ಬರ್ಬೇಕು ಇವರೇ ಬರ್ಬೇಕಂತ. ಪ್ರೇಮ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಪ್ರೇಮ ಅವ್ರು ಬರ್ಬೇಕು ಅಂತ ಹೇಳಿದ್ರು. ಅಂದ್ರೆ ಯೂಶಲಿ ನೀವು ಹೆಂಗ್ ಸಪೋರ್ಟ್ ಮಾಡ್ತೀರಾ? ಇವಾಗ ನೀವು ನೋಡ್ಬೋದು 11 ಸೀಸನ್ ಅಲ್ಲಿ ಯಾರು ಫೀಮೇಲ್ ಗೆದ್ದಿಲ್ಲ. ಆದ್ರೂ ಗೆಲ್ತಾರೆ ಅಂತ ಈ ಸಲ ಫೀಮೇಲ್ ಯಾರು ಗೆಲ್ಬೇಕು ಅಂತ ಆಸೆ. ಫೀಮೇಲ್ಸ್ ಯಾರು ಕೂಡ ಗೆಲ್ತಾನೆ ಇರ್ಲಿಲ್ಲ. ಅಷ್ಟೊಂದು ಯಾರು ಎಫರ್ಟ್ ಹಾಕಲ್ಲ. ಅಷ್ಟೊಂದು ಎಫರ್ಟ್ ಈಗ ಬಾಯ್ಸ್ ಹಾಕಿದಷ್ಟು ಗರ್ಲ್ಸ್ ಯಾರು ಹಾಕ್ತಿಲ್ಲ. ಆಗ ಬಾಯ್ಸೇ ಗೆಲ್ತಿದ್ದಾರೆ. ಆಮೇಲೆ ಮೈಂಡ್ ಗೇಮ್ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಸಲ ನೀವು ಯಾವ ಕ್ಷೇತ್ರದಿಂದ ಜಾಸ್ತಿ ನೋಡಕ್ ಇಷ್ಟಪಡ್ತೀರಾ? ರಾಜಕೀಯ ಕ್ಷೇತ್ರದಿಂದ ಕಂಟೆಸ್ಟೆಂಟ್ಸ್ ಬರ್ಬೇಕಾ ಅಥವಾ ಸೀರಿಯಲ್ ಅಂತ ತಗೊಂಡು ಫಿಲ್ಮ್ ಆಕ್ಟ್ರೆಸ್ ಇಂದ ಬರ್ಬೇಕು? ಫಿಲ್ಮ್ ಆಕ್ಟರ್ಸ್ ಬರ್ಬೇಕು ಅಂತ. ಸೊ ಏನಾದ್ರು ಒಂದು ಹೇಳೋದಿದ್ರೆ ಈ ತರ ಈ ಸೀಸನ್ ಅಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳೋದಿದ್ರೆ? ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದ್ರೆ ಈ ಹಿಂದಿನ ಸೀಸನ್ಸ್ ಅಲ್ಲೆಲ್ಲ ಇವಾಗ ಕೆಲವೊಬ್ಬರನ್ನ ಹಾಕೊಂಡ್ರು, ಕೆಲವೊಂದು ರೀಸನ್ಸ್ ಇಂದ ಆಚೆ ಬರ್ಬೇಕಾಯ್ತು. ಸೊ ಆ ತರ ಕಂಟೆಸ್ಟೆಂಟ್ಸ್ ನ ಹಾಕೊಳ್ಳೋದು ಸರಿನಾ ಇಲ್ಲ ಅಂತ ಏನ್ ಹೇಳ್ತೀರಾ? ಸರಿ ಅಂತ ಹೇಳಲ್ಲ, ತಪ್ಪ. ಅದು ಹಾಕೊಂಡು ಈ ತರ ಕಾಂಟ್ರವರ್ಸಿ ಆಗೋದ್ಕಿಂತ ಹಾಕೊಳ್ಳಿಲ್ಲದ್ರೇನೆ ಚೆನ್ನಾಗಿರುತ್ತೆ ಅಂತ.